ಅಗ್ನಿವೀರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಘವೇಂದ್ರ ಇಬ್ರಾಹಿಂಪುರ್ ಅವರು. ಇವರ ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಮಹಾದೇವಿ. ಇವರ ಜನನ 6/7/2005, ಊರು ಸಂಕನಾಳ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಇವರು 1ರಿಂದ 7ನೇ ತರಗತಿಯನ್ನು ಬಸವ ತತ್ವ ಆಂಗ್ಲ ಮಾಧ್ಯಮ ಬಸವನ ಬಾಗೇವಾಡಿಯಲ್ಲಿ ಮುಗಿಸಿದರು. ಅದೇ ರೀತಿಯಾಗಿ 8ರಿಂದ 10ನೇ ತರಗತಿಯನ್ನು PDJ ಬಿಜಾಪುರ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ಇವರು ಸಹಿತ ನಮ್ಮ ಸಂಸ್ಥೆಗೆ 2023 ಮಾರ್ಚ್ನಲ್ಲಿ ಬಂದು ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಪಡೆದು ಮಂಗಳೂರು AROದಿಂದ ಶಿವಮೊಗ್ಗ ರ್ಯಾಲಿಯಲ್ಲಿ ಫಿಸಿಕಲ್ ಎಕ್ಸಲೆಂಟ್ ಅನ್ನು ಮಾಡಿ ಈಗ 23/10/2024ರಂದು ಹೈದರಾಬಾದ್ RT ಸೆಂಟರ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಅಭ್ಯರ್ಥಿಗಳಿಗೆ ಎಲ್ಲ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಚಪ್ಪಾಳೆ ಮುಖಾಂತರ ಜೋರಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನೋರ್ವ ಅಗ್ನಿವೀರರಂಥ ರಾಘವೇಂದ್ರ ಇಬ್ರಾಹಿಂಪುರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಂದ್ರೆ ನಾವಿಲ್ಲಿ ಕೋಚಿಂಗ್ ತೊಗೊಂಡು ಈ ಮಟ್ಟಕ್ಕೆ ಬೆಳೆದೇವಂದ್ರೆ ಒಂದು ಭಾಳ ಹೆಮ್ಮೆ ಅನ್ನಿಸ್ತೈತಿ. ಕರೆ ಹೇಳ್ಬೇಕಂದ್ರೆ ಈ ಸಂಸ್ಥೆ ಎಲ್ಲ ನಮ್ಮ ಅಡಿವಿಡಿ ಸರ್ ಆಗಿರ್ಬೋದು, ಮಂಜು ಸರ, ಮಾಂತೇಶ್ ಸರ ಅವರು ಹೇಳ್ತಾರೆ. ಅವ್ರದ್ದು ಹೇಳೋದ್ರಂತ ನಾವು ಡೈಲಿ ಹೇಳ್ತಿರ್ತಾರೆ. ಅವ್ರ ಮಾತನ್ನು ಕೇಳ್ಕೊಂಡು ಈ ಮಟ್ಟಕ್ಕೆ ಬಂದೀವಿ. ಅಂದ್ರೆ ನೀವು ಕೂಡ ಇದೇ ಥರ ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಯ ಅನ್ನೋದು ಬರಬಾರ್ದು ರೀ. ಅಂದ್ರೆ ನಮಗೂ ಭಯ ಅಂತ ಭಾಳ ಬರ್ತಿತ್ತು. ಕರೆ ಹೇಳ್ಬೇಕಂದ್ರೆ ಈಗ ಸರ್, ಈಗ ಅಡಿವಿಡಿ ಸರ್ ಅವ್ರದ್ದು ನೋಡ್ತಿದ್ದೇವೆ ಡೈಲಿ ಕ್ಲಾಸ್ ಒಳಗೆ ಫುಲ್ ಫ್ರೀಯಾಗಿ ನಾವು ಹೆಂಗೆ ಮಾತಾಡ್ತೀವಿ ಹಾಗೆ ಮಾತಾಡೋರು, ಹಿಂಗೆ ಮೈಕ್ ಹಿಡ್ಕೊಂಡು. ನಾ ಕರೆ ಹೇಳ್ಬೇಕಂದ್ರೆ ಮೈಕ್ ಹಿಡಿದಿದ್ದೆ ಇವತ್ತು. ನಾ ಪ್ರೈಮರಿ ಅಂತರ SLC ಲಾಸ್ಟ್, ನಂದು SLC ಲಾಸ್ಟ್ ಮುಗಿಸಿದ ನಂತರ ಅವಾಗ ಭಾಷಣ ಮಾಡಕ್ಕೆ ಕೊಡ್ತಿದ್ರು. ಹುಡುಗ ಶಾಣೆ ಅದನಪ್ಪ, ಭಾಷಣ ಮಾಡು, ಈಗ ಆಗಸ್ಟ್ 15 ಜನವರಿ 26 ಮಾಡಕತ್ತಿ ಅಂತೇಳಿ ಮಾಡ್ತಿದ್ದೆ. ಭಯಪಟ್ಟು ಮಾಡಿ ಹಿಂದಾಗಡೆ ಮೇಡಮ್ ಸರ್ ಅಲ್ರಿ ನಾ ಮಾಡೋಣ ಅಂತ ಬಿಟ್ಬಿಡ್ತಿದ್ದೆ. ಕರೆ ಹೇಳ್ಬೇಕಂದ್ರೆ ನಮ್ಮ ಅಡಿವಿಡಿ ಸರ್ ನೋಡಿ ನಾನು ಏನಾಗಲ್ಲ ಅಂತ ಹೇಳೋರು, ಅವ್ರದ್ದು ನೋಡಿಕೊಂಡು ನಾನು ಮಾತಾಡ್ಬೇಕಂತೇಳಿ ನಾ ಕರೆ ಹೇಳ್ಬೇಕಂದ್ರೆ ಇವತ್ತೇ ನಾ ಮೈಕ್ ಹಿಡಿದು ಮಾತಾಡೋದಿದ್ದು ಅಡಿವಿಡಿ ಸರ್ ಅಂತಾನೆ. ಅವ್ರು ನೋಡವ ಡೈಲಿ ಕ್ಲಾಸ್ ಒಳಗೆ. ಅಂದ್ರೆ ನಾ 2023 ಇಲ್ಲೇ ಬಂದಿದ್ದೆ ಉಡುಪಿ ರ್ಯಾಲಿಗೆ. ಅಂದ್ರೆ ಸೆಕೆಂಡ್ ಗ್ರೂಪ್ ರನ್ನಿಂಗ್ ಹೊಡೆದಿದ್ದೆ, ಫೈನಲ್ ಮೆರಿಟ್ ಕುಂದಿರಲಿಲ್ಲ. ಆಮೇಲೆ ಈಗ ಮತ್ತೆ 2024 ಶಿವಮೊಗ್ಗ ರ್ಯಾಲಿ ಸಂಬಂಧ ಬಂದೆ, ಮತ್ತೆ ಎಕ್ಸಾಮ್ ಪಾಸ್ ಮಾಡ್ಕೊಂಡೆ, ಫಿಸಿಕಲ್ಗೂ ಬಂದಿದ್ದೆ. ಅಂದ್ರೆ ಅವಾಗೆಲ್ಲ ಕರೆ ಹೇಳ್ಬೇಕಂದ್ರೆ ಈ ಸಲ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಅವಾಗ ನಾ ಇಲ್ಲಿ ಮೂಡಲಗಿ ರೌಂಡಿಗೆ ಬಂದಾಗ 7 ನಿಮಿಷ ಕೊಟ್ಟಿದ್ದೆ ಟೈಮಿಂಗ್. ನಾನು ನನಗೆ ಪ್ರಾಕ್ಟೀಸ್ ಮಾಡ್ತಾ ಹೋದ ಸಲ ಸೆಕೆಂಡ್ ಗ್ರೂಪ್ ಹೊಡೆದೆ, ಒಂದು 2 ಸೆಕೆಂಡ್ ಇಲ್ಲ 3 ಸೆಕೆಂಡ್ದೊಳಗೆ. ಆಮೇಲೆ ಈ ಸಲ ದೇವ್ರದೇ ಅಂತ ಗ್ರೂಪಿಗೆ ಅಂದ್ರೆ 6th ಡೇ ಸೆಕೆಂಡ್ ಬ್ಯಾಚ್ ಹೊಡಿದ್ದೆ, ಗ್ರೂಪಿಗೆ ಫಸ್ಟ್ ಬಂದೆ. 5 ನಿಮಿಷ 6 ಸೆಕೆಂಡ್ ಗ್ರೂಪಿಗೆ ಫಸ್ಟ್ ಬಂದೆ. ಅದರಿಂದ ಭಾಳ ಅಂದ್ರೆ ಹೆಮ್ಮೆ ಅನ್ನಿಸ್ತೈತಿ. ಅಂದ್ರೆ ಭಯ ಅನ್ನೋ ಬರಬಾರ್ದು ರೀ. ಈ ಸದ ಕೊಪ್ಪಳ ರ್ಯಾಲಿಯವರು, ಬೆಳಗಾವಿಯವರು ರಗಡ ಜನ ಅದಿರಿ. ಅಂದ್ರೆ ಭಯ ಎಲ್ಲರಿಗೂ ಇರ್ತಾರೆ. ಮನುಷ್ಯ ಅಂದ್ರೆ ಭಯ ಬರ್ತೈತಿ, ಭಯ ಪಡಬೇಡ್ರಿ. ಅಂದ್ರೆ ಮಾಡ್ತೀನಿ, ಅದನ್ನ ಪಡ್ಕೋತೀನಿ ಅನ್ನೋ ಛಲ ಇತ್ತಂದ್ರೆ ಹೆಂಗಾದ್ರೂ ಪಡ್ಕೋತೈತ್ರಿ. ಪ್ರಯತ್ನ ಇರಬೇಕು, ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದ. ಅದಕ್ಕೆ ನೀವು ಕೂಡ ಇದೇ ಮಟ್ಟಕ್ಕೆ ಬರಬೇಕಂತ ಹೇಳ್ತೀನಿ. ಎಲ್ಲರಿಗೂ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ. ನಮ್ಮ ಸಂಸ್ಥೆಗೆ ಬಂದು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ಇವತ್ತು ಫಸ್ಟ್ ಟೈಮ್ ನಾವು ವೇದಿಕೆ ಮೇಲೆ ಮಾತಾಡ್ತೀನಿ ಅಂದರು. ಅಲ್ಲಿ ಕೂತು ಮಾತಾಡೋದು ಬೇರೆ ರೀ, ಇಲ್ಲಿ ಮೈಕ್ ಹಿಡಿದು ಮಾತಾಡೋದು ಬೇರೆ. ರೂಢಿ ಬಿತ್ತಂದ್ರೆ ಇಲ್ಲಿ ಅಲ್ಲಿ ಕೂತಂಗೆ ಇಲ್ಲಿ ಮಾತಾಡ್ತೀರಿ. ಅವಾಗ ರೂಢಿ ಬಿತ್ತಂದ್ರೆ ಅಲ್ಲಿ ಹೆಂಗೆ ಕೂತಾಗ ಮಾತಾಡ್ತೀರಿ, ಇಲ್ಲಿ ಹಂಗೆ ಬರ್ತದೆ. ಆಮೇಲೆ ನಾವು ಇಲ್ಲಿ ಎಲ್ಲರಿಗೂ ಒಂದೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿವಿ ನಮ್ಮ ಸಂಸ್ಥೆಯಿಂದ. ಈ ನೆನಪಿನ ಕಾಣಿಕೆ ಒಳಗೆ ಏನೈತಪ್ಪ ಅಂದ್ರೆ, ತಾಯಿ ಭಾರತಾಂಬೆಯ ಸೇವೆಗಾಗಿ ಸನ್ನದ್ಧರಾಗಿರುವ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಧ್ರುವತಾರೆಗಳಿಗೆ ಅಭಿನಂದನೆಗಳು. ನಿಮ್ಮ ಜೀವನದ ಮುಂದಿನ ಭವಿಷ್ಯ ಸಮೃದ್ಧಿಯಾಗಿರಲಿ ಎಂದು ಆಶಿಸುತ್ತೇವೆ. ದೇಶ ಸೇವೆ ಕನಸನ್ನು ಹೊತ್ತು ಕಷ್ಟಪಟ್ಟು ನಡೆಸಿದರಿ ಕಸರತ್ತು, ತೋರಿಸಿದರಿ ಭವಿಷ್ಯದ ಕರಾಮತ್ತು, ತೆರೆಯಿತು ಬಾಳಿನ ಅದೃಷ್ಟದ ಮುತ್ತು, ಸೇವೆಗೆ ತೋರಿಸಿ ನಿಮ್ಮ ತಾಕತ್ತು, ನೀವೆಲ್ಲರೂ ನಮ್ಮ ಸೈನಿಕ ತರಬೇತಿ ಕೇಂದ್ರದ ಸ್ವಾತಿ ಮುತ್ತು.
ದೇಶ ಕಾಯಿ ಯೋಧರು ನಮ್ಮನ್ನು ಕಾಯುವ ದೇವರು ಅಂತಕ್ಕಂಥ ಸ್ಲೋಗನ್ ಹಾಕಿ ಅವ್ರಿಗೆ ನೆನಪಿನ ಕಾಣಿಕೆಯನ್ನು ಅಂದರೆ ನಮ್ಮ ಸಂಸ್ಥೆ ಬಿಲ್ಡಿಂಗ್ ಹಾಕಿದ್ವಿ, ಆಮೇಲೆ ನಮ್ಮ ಫೋಟೋ ಹಾಕಿವಿ, ಅವ್ರ ವಿದ್ಯಾರ್ಥಿಗಳ ಫೋಟೋ ಹಾಕಿವಿ. ಅವ್ರ ಮನೆಯಾಗ ಇಟ್ಟರಪ್ಪ ಅಂದ್ರೆ ಒಂದು ನೆನಪು, ಈ ಸಂಸ್ಥೆಗೆ ಇದ್ದಿದ್ದು ಒಂದು ನೆನಪು ಬರ್ತದೆ ಅವ್ರಿಗೆ ಒಂದು. ಆ ರೀತಿ ನೀವು ನೆನಪಿನ ಕಾಣಿಕೆಯನ್ನು ಎಲ್ಲರೂ ತೆಗೆದುಕೊಳ್ಬೇಕು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.